ಹಾಯ್ ಎಲ್ರಿಗೂ ನಮಸ್ಕಾರ. ರಾಶಿ ರಂಗಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಭ್ರಷ್ಟಾಚಾರದ ಜಾಲದ ಬಗ್ಗೆ ಹೇಳ್ತೀನಿ. ಇದು ಯಾವ ರೀತಿಯಾದಂಥ ಭ್ರಷ್ಟಾಚಾರ ಅಂತಂದರೆ, ಭ್ರಷ್ಟಾಚಾರಿಗಳ ಮೇಲೇ ಭ್ರಷ್ಟಾಚಾರ ಮಾಡುವಂಥದ್ದು. ಸರ್ಕಾರ ಜನರಿಗೆ ಉಪಯೋಗ ಆಗಲಿ ಅಂತ ಸುಮಾರು ಕಾಯ್ದೆಗಳನ್ನ ತರುತ್ತೆ. ಆ ಕಾಯ್ದೆಗಳನ್ನ ದುರುಪಯೋಗ ಮಾಡಿಕೊಂಡು ಹೇಗೆಲ್ಲ ದುಡ್ಡು ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ. ಹಾಗೆ ಇನ್ನು ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾವುದೇ ಸರ್ಕಾರಿ ಇಲಾಖೆಯನ್ನು ತಗೊಳ್ಳಿ, ಭ್ರಷ್ಟಾಚಾರ ಇಲ್ಲದೇ ಇರೋ ಇಲಾಖೆ ಒಂದು ಕೂಡ ಸಿಗೋದಿಲ್ಲ. ಸರ್ಕಾರಿ ಇಲಾಖೆ ಸರ್ಕಾರಿ ಕೆಲಸ ಅಂದರೆ 100% ಭ್ರಷ್ಟಾಚಾರ ಇರುತ್ತೆ. 100%ಅಲ್ಲಿ ಲಂಚವನ್ನು ತಗೋತಾರೆ. ಈ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಲಂಚ ತಿಂದು ಭ್ರಷ್ಟಾಚಾರ ಮಾಡ್ತಾರಲ್ಲ ಅಧಿಕಾರಿಗಳು, ಅವ್ರ ಮೇಲೇ ಭ್ರಷ್ಟಾಚಾರ ನಡೆದ್ರೆ ಹೇಗಿರುತ್ತೆ? ಭ್ರಷ್ಟಾಚಾರಿಗಳ ಮೇಲೇ ಭ್ರಷ್ಟಾಚಾರ. ಇವರು ಜನಗಳ ಹತ್ರ ದುಡ್ಡು ಕಿತ್ತರೆ ಇವ್ರ ಹತ್ರ ದುಡ್ಡು ಕೇಳೋಕ್ಕಂತಲೇ ಇನ್ನೊಬ್ಬರಿದ್ದಾರೆ. ಅದು ಯಾರು ಏನು ಅಂತ ಹೇಳ್ತೀನಿ ಕೇಳಿ. 2005ರಲ್ಲಿ ಭಾರತ ಸರ್ಕಾರ ಮಾಹಿತಿ ಹಕ್ಕು ಕಾಯ್ದೆನ ಜಾರಿಗೆ ತರುತ್ತೆ. ಅಂದರೆ RTI ಆ್ಯಕ್ಟ್ನ ಜಾರಿಗೆ ತರುತ್ತೆ. ಈ ಕಾಯ್ದೆಯನ್ನು ಜಾರಿಗೆ ತಂದಿದ್ದ ಉದ್ದೇಶ ಏನಪ್ಪ ಅಂತಂದರೆ, ಎಲ್ಲ ಇಲಾಖೆನಲ್ಲೂ ಒಂದು ಟ್ರಾನ್ಸ್ಪರೆನ್ಸಿ ಇರಲಿ ಅಂತ. ಯಾವುದೇ ಸರ್ಕಾರಿ ಇಲಾಖೆ ಇರಲಿ, ಯಾವುದೇ ಕೆಲಸನೂ ಗುಟ್ಟಾಗಿ ಮಾಡೋಕ್ಕಾಗಲ್ಲ. ಯಾಕಂದರೆ ಜನ ಯಾವಾಗ ಬೇಕಾದ್ರೂ ಮಾಹಿತಿ ಕೇಳ್ಬೋದು. ಈ ರೀತಿಯಾಗಿ ಮಾಹಿತಿ ಕೇಳೋದ್ರಿಂದ ಅಲ್ಲಿ ಅಧಿಕಾರಿಗಳಿಗೆ ಒಂದು ಭಯ ಇರುತ್ತೆ. ಅದರಿಂದ ಕರಪ್ಷನ್ ಕಮ್ಮಿ ಆಗುತ್ತೆ. ಅಧಿಕಾರಿಗಳು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಈ RTI ಆ್ಯಕ್ಟ್ನ ಜಾರಿಗೆ ತರ್ತಾರೆ. ಹಾಗಾದರೆ ಈ ಕಾಯ್ದೆಯಿಂದ ಕರಪ್ಷನ್ ಕಮ್ಮಿ ಆಯಿತಾ? ನೋ ವೇ, ಚಾನ್ಸೇ ಇಲ್ಲ. ಯಾವುದೇ ಕಾರಣಕ್ಕೂ ಕಮ್ಮಿ ಆಗಲ್ಲ. ಯಾಕೆಂದರೆ ಈ RTI ಆ್ಯಕ್ಟ್ ಯಾವಾಗ ಹುಟ್ಕೊಂತೋ ಆವಾಗ RTI ಕಾರ್ಯಕರ್ತರು ಹುಟ್ಕೊತಾರೆ. ಒಂದಷ್ಟು RTI ಕಾರ್ಯಕರ್ತರು ಈ ಕಾಯ್ದೆಯನ್ನು ಉಪಯೋಗ ಮಾಡಿಕೊಂಡು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ರೆ, ಇನ್ನೊಂದಷ್ಟು ಜನ RTI ಕಾರ್ಯಕರ್ತರು ಅಂತ ಬೋರ್ಡ್ ಹಾಕ್ಕೊಂಡಿರ್ತಾರೆ. ಆದರೆ ಅವರು ನಿಜವಾದ RTI ಕಾರ್ಯಕರ್ತರಲ್ಲ. ಇಂಥ ಫೇಕ್ RTI ಕಾರ್ಯಕರ್ತರು ಈ ಕಾಯ್ದೆಯನ್ನು ದುರುಪಯೋಗ ಮಾಡಿಕೊಂಡು ಇದನ್ನು ದುಡ್ಡು ಮಾಡೋ ಒಂದು ದಂಧೆನೇ ಮಾಡ್ಕೊಂಡಿದ್ದಾರೆ. ಇವರು ಹೇಗೆ ದುಡ್ಡು ಮಾಡ್ತಾರೆ ಅನ್ನೋದನ್ನು ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ. ಫಾರ್ ಎಕ್ಸಾಂಪಲ್, PWD ಇಲಾಖೆಯನ್ನು ತಗೊಳ್ಳಿ. PWD ಇಲಾಖೆಯಿಂದ ಒಂದು ರೈನ್ ವಾಟರ್ ಡ್ರೈನ್ ಅಂದರೆ ಒಂದು ಮೋರಿ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಆ ಡ್ರೈನ್ ಅಗಲ ಎಷ್ಟಿರಬೇಕು, ಆ ಡ್ರೈನ್ ಕಾಂಕ್ರೀಟ್ ಥಿಕ್ನೆಸ್ ಎಷ್ಟಿರಬೇಕು, ಅದರಲ್ಲಿ ಸ್ಟೀಲು ಎಷ್ಟು MM ಯೂಸ್ ಮಾಡಬೇಕು, ಈ ಪ್ರತಿಯೊಂದು ಡೀಟೇಲ್ಸನ್ನು ಆ ಟೆಂಡರ್ನಲ್ಲಿ ಮೆನ್ಷನ್ ಆಗಿರುತ್ತೆ. ಈ ಎಲ್ಲ ಮಾಹಿತಿಯನ್ನು ಈ ಫೇಕ್ RTI ಕಾರ್ಯಕರ್ತರು PWD ಇಲಾಖೆಯಿಂದ ಪಡೆದುಕೊಂಡು ಏನು ಮಾಡ್ತಾರೆ, ವರ್ಕ್ ಆರ್ಡರ್ ಪ್ರಕಾರನೇ ಕೆಲಸ ಆಗಿದೆಯಾ ಅಂತ ಅಲ್ಲಿ ಹೋಗಿ ಚೆಕ್ ಮಾಡ್ತಾರೆ. ಸರ್ಕಾರಿ ಕಾಮಗಾರಿ ಅಂದರೆ ಕೇಳಬೇಕಾ? ಅಲ್ಲಿ ಭ್ರಷ್ಟಾಚಾರ ನಡೆದಿರುತ್ತೆ. 8 ಇಂಚ್ ಕಡೆ 4 ಇಂಚ್ ಕಾಂಕ್ರೀಟ್ ಹಾಕಿರ್ತಾರೆ. 12 MM ಯೂಸ್ ಮಾಡಬೇಕಾ? ಅಲ್ಲಿ 8 MM 10 MM ಯೂಸ್ ಮಾಡಿರ್ತಾರೆ. ಸೊ ಅಲ್ಲಿ ಅಕ್ರಮ ನಡೆದಿದೆ ಅಂತ ಗೊತ್ತಾಗುತ್ತೆ. ನಿಜವಾದ RTI ಕಾರ್ಯಕರ್ತ ಆದರೆ ಸೀದಾ ಹೋಗಿ ಕೋರ್ಟ್ಗೋ ಅಥವಾ ಲೋಕಾಯುಕ್ತಕ್ಕೋ ಹೋಗಿ ಕಂಪ್ಲೇಂಟನ್ನು ಕೊಡ್ತಾರೆ. ಫೇಕ್ RTI ಕಾರ್ಯಕರ್ತ ಆದರೆ ಏನು ಮಾಡ್ತಾರೆ ಅಂದರೆ, ಆ ಡ್ರೈನ್ ಯಾರು ಮಾಡಿಸಿರ್ತಾರಲ್ಲ ಆ ಸಂಬಂಧಪಟ್ಟ ಇಂಜಿನಿಯರಿಗೆ ಸೀದಾ ಕಾಲ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಪ್ಪ, ನೀನು ಮಾಡಿಸಿರುವಂಥ ಡ್ರೈನು ಟೆಂಡರ್ ಪ್ರಕಾರ ಇಲ್ಲ, ಕ್ವಾಲಿಟಿ ಇಲ್ಲ, ಇಲ್ಲಿ ಭ್ರಷ್ಟಾಚಾರ ನಡೆದಿದೆ. ನೋಡು, ನೀನು ನನಗೆ ದುಡ್ಡು ಕೊಟ್ಟಿಲ್ಲ ಅಂತಂದರೆ ಈ ವಿಷಯನ ನಾನು ತೊಗೊಂಡೋಗಿ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತೀನಿ, ನೀನು ಜೈಲ್ಗೆ ಹೋಗ್ತೀಯಾ ಅಂತ ಹೇಳ್ತಾರೆ. ಆ ಇಂಜಿನಿಯರು ಪ್ರಾಮಾಣಿಕ ಆಗಿದರೆ, ನೀನು ಯಾರು ಕಂಪ್ಲೇಂಟ್ ಕೊಡ್ತೀಯಾ ಕೊಟ್ಕೋ, ನಾನು ಅಲ್ಲಿ ಹೋಗಿ ಫೈಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದರೆ ಅದು ಆಗೋದಿಲ್ಲ. ಯಾಕಂದರೆ ಲೋಕಾಯುಕ್ತಕ್ಕೆ ಹೋದರೆ ಅಲ್ಲಿ ಇನ್ಯಾವ ಭ್ರಷ್ಟ ಅಧಿಕಾರಿ ಇರ್ತಾನೋ ಅವನು ಇನ್ನೆಷ್ಟು ಲಕ್ಷ ಕೇಳ್ತಾನೋ, ಇಲ್ಲಿ ಕಮ್ಮಿ ದುಡ್ಡಿಗೆ ಕೊಟ್ಟು ಕ್ಲೋಸ್ ಮಾಡಿಬಿಡೋಣ ಅಂತ ಅವನು ಎಷ್ಟು ಕೇಳ್ತಾನೋ ಅಷ್ಟನ್ನು ನೆಗೋಷಿಯೇಟ್ ಮಾಡಿ ಆ RTI ಕಾರ್ಯಕರ್ತನಿಗೆ ದುಡ್ಡು ಕೊಟ್ಟು ಆ ಕೇಸನ್ನು ಅಲ್ಲೇ ಕ್ಲೋಸ್ ಮಾಡ್ತಾರೆ. ಇದೊಂದೇ ಇಲಾಖೆ ಅಂತಲ್ಲ, ಎಲ್ಲ ಗೌರ್ಮೆಂಟ್ ಇಲಾಖೆನಲ್ಲೂ ಇದೇ ನಡೀತಿರೋದು. ಭ್ರಷ್ಟಾಚಾರ ಕಮ್ಮಿ ಆಗಲಿ ಅಂತ ಸರ್ಕಾರ ಈ ರೀತಿಯಾಗಿ ಒಳ್ಳೊಳ್ಳೆ ಕಾಯ್ದೆಗಳನ್ನ ಜಾರಿಗೆ ತಂದರೂ ಕೂಡ ಭ್ರಷ್ಟಾಚಾರ ಅಂತೂ ಕಮ್ಮಿ ಆಗ್ತಾ ಇಲ್ಲ. ಹಾಗೆ ಈ ಫೇಕ್ RTI ಕಾರ್ಯಕರ್ತರಿಂದ ಎಷ್ಟೇ ಭ್ರಷ್ಟಾಚಾರ ನಡೆದ್ರೂ ಕೂಡ ಅವ್ಯಾವುದು ಆಚೆಗೂ ಬರ್ತಾ ಇಲ್ಲ. ಇನ್ನು ಕರಪ್ಷನ್ ಮಾಡೋರಿಗೂ ಕೂಡ ಇದೊಂಥರ ಈಸಿಯಾಗಿ ದಾರಿ ಮಾಡಿಕೊಟ್ಟಂಗಾಯಿತು. ಬರ್ತಾರ, RTIಯಿಂದ ಏನಾದರೂ ಇನ್ಫಾರ್ಮೇಷನ್ ತೊಗೊತಾರ, ಅವ್ನಿಗೊಂದು ಸ್ವಲ್ಪ ದುಡ್ಡು ಕೊಟ್ಟು ಅವ್ನ ಬಾಯಿ ಮುಚ್ಚಿದ್ರಾಯ್ತು ಅಂತ ಆರಾಮಾಗಿ ಕರಪ್ಷನ್ ಮಾಡ್ತಾಯಿದ್ದಾರೆ. ಅವಾಗೆಲ್ಲ ಗೌರ್ಮೆಂಟ್ ಜಾಬ್ನ ತಗೊಳ್ಳೋದು ಅಂದರೆ ಒಂದು ಮೋಟಿವ್ ಇರ್ತಿತ್ತು ಎಲ್ರಿಗೂ, ಜನರ ಸೇವೆ ಮಾಡಬೇಕು, ಸರ್ಕಾರದ ಸೇವೆ ಮಾಡಬೇಕು ಅಂತ. ಆದರೆ ಇವಾಗ ಗೌರ್ಮೆಂಟ್ ಕೆಲಸ ತೊಗೋಬೇಕು ಅಂತ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತಾರಲ್ಲ, ಅವ್ರನ್ನ ಕೇಳಿ ನೋಡಿ, ಗೌರ್ಮೆಂಟ್ ಜಾಬ್ ತೊಗೊಂಡು ಏನು ಮಾಡ್ತೀರಾ ಅಂತ. 90% ಯಾರಿಗೂ ಸರ್ಕಾರದ ಸೇವೆ ಮಾಡಬೇಕು, ಜನ ಸೇವೆ ಮಾಡಬೇಕು ಅನ್ನೋ ಮೋಟಿವು ಖಂಡಿತ ಇರಲ್ಲ. ಬೇಗನೆ ಸೆಟಲ್ ಆಗ್ಬೋದು, ಎಲ್ಲ ಜಯಂತಿಗೂ ರಜಾ ಸಿಗುತ್ತೆ, ಕೆಲ್ಸಕ್ಕೆ ಹೋದ್ಯಾ ಬಿಟ್ಟ ಯಾರೂ ಕೇಳೋರಿರಲ್ಲ. ಸಂಬಳದ ಜೊತೆಗೆ ಟೇಬಲ್ ಕೆಳಗಡೆನೂ ತುಂಬ ಚೆನ್ನಾಗಿ ಬರುತ್ತೆ. ರಿಟೈರ್ಡ್ ಆದಮೇಲೆ ಪೆನ್ಷನ್ ಬರುತ್ತೆ.
ಇದೇ ಈಗಿನ ಸರ್ಕಾರಿ ಉದ್ಯೋಗಿಗಳ ಮೇಯ್ನ್ ಮೋಟಿವ್. ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.